ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಶಿರಸಿ ಆಯುರ್ವೇದ ವೈದ್ಯ. ವೀಕ್ಷಕರ, ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಅನ್ನುವಂಥದ್ದು ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಸೊ ಕಡಿಮೆ ವಯಸ್ಸಿನಲ್ಲೇ, ಸಣ್ಣ ವಯಸ್ಸಿನಲ್ಲೇ ಹೃದಯಾಘಾತ ಆಗಿ ಸಮಸ್ಯೆಗೀಡಾದವರನ್ನ ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಸೊ ಅಂಥವರಿಗೆ ಹೃದಯಾಘಾತ ಆಗದೇ ಇರುವಂತಹ ರೀತಿಯಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಈ ಒಂದು ಸರಳ ಪ್ರಯೋಗವನ್ನ ನೀವು ಪ್ರತಿದಿನ ಮಾಡ್ತಾ ಬನ್ನಿ. ಅದ್ಯಾವುದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪನ್ನ ಜಾಯ್ನ್ ಆಗಿ, ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಈ ನಂಬರ್ಗಳಿಗೆ ಮಿಸ್ ಕಾಲ್ ಅನ್ನ ನೀಡಿ. ವೀಕ್ಷಕರೇ, ಹೃದಯಾಘಾತ ಆಗಬಾರ್ದು ಅಂತಂದ್ರೆ ರಕ್ತನಾಳಗಳಲ್ಲಿ ರಕ್ತ ಚೆನ್ನಾಗಿ ಹರಿಬೇಕು, ಯಾವುದೇ ಕೊಬ್ಬಿನ ಅಂಶ ಸಂಗ್ರಹ ಆಗಬಾರ್ದು. ಸೊ ಆ ಒಂದು ಉದ್ದೇಶವನ್ನ ಮಾಡ್ಕೊಳ್ಳಿಕ್ಕೆ ಈ ಒಂದು ಜ್ಯೂಸ್ ಸರಳ ಪರಿಣಾಮಕಾರಿ ಆಗುತ್ತೆ. ಅದ್ಯಾವುದು ಅಂತ ಹೇಳಿದ್ರೆ ದಾಳಿಂಬೆ ಜ್ಯೂಸ್ ಅನ್ನ ನೀವು ಚಕ್ಕೆ ಚೂರ್ಣದೊಂದಿಗೆ ಕುಡಿಯುವಂಥದ್ದು. ಸೊ ದಿನಕ್ಕೆ ನೀವು 1 ಲೋಟದಷ್ಟು ದಾಳಿಂಬೆ ಜ್ಯೂಸ್ ಅನ್ನ, ಅದಕ್ಕೆ ಅರ್ಧ ಚಮಚದಷ್ಟು, ಅಥವಾ ನಿಮಗೆ ಸ್ವಲ್ಪ ಖಾರ ಅನ್ನಿಸ್ತು ಅಂತಾದ್ರೆ 1/4 ಚಮಚದಷ್ಟು ಆದ್ರೂ ಪರವಾಗಿಲ್ಲ, ಚಕ್ಕೆ ಚೂರ್ಣ ಅಥವಾ ದಾಲ್ಚಿನ್ನಿ ಪುಡಿಯನ್ನ ಹಾಕೊಂಡು ಈ ಒಂದು ದಾಳಿಂಬೆ ಜ್ಯೂಸ್ ಅನ್ನ ಕುಡಿಬೇಕು. ಸೊ ಇದರಿಂದ ಏನಾಗುತ್ತಪ್ಪ ಅಂದ್ರೆ, ಈ ದಾಳಿಂಬೆ ಜ್ಯೂಸು ರಕ್ತನಾಳಗಳ ಆರೋಗ್ಯವನ್ನ ಕಾಪಾಡುತ್ತೆ. ಅದರ ಒಳಗಡೆಗೆ ಈ ಒಂದು ಚಕ್ಕೆ ಚೂರ್ಣ ಏನ್ ಮಾಡುತ್ತೆ, ರಕ್ತನಾಳಗಳ ಒಳಗಡೆಗೆ ಕೊಬ್ಬಿನ ಅಂಶ ಸಂಗ್ರಹ ಆಗದೆ ಇದ್ದ ಹಾಗೆ ನಿಮಗೆ ಕಾಪಾಡುತ್ತೆ. ಸೊ ಇದರಿಂದ ಆಗಬಹುದಾದಂಥದ್ದು ಹೃದಯಾಘಾತ, ವೆರಿಕೋಸ್ ವೇನ್ಸ್ ಸಮಸ್ಯೆ, DVT ಸಮಸ್ಯೆ, ಇದೆಲ್ಲವೂ ಕೂಡ ಹತೋಟಿಗೆ ಬರ್ಲಿಕ್ಕೆ ಅಥವಾ ಬರದೇ ಇರುವಂತೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಒಂದು ಸರಳ ಪ್ರಯೋಗವನ್ನ ಮಾಡಿ ಮತ್ತು ಈ ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು.